ಗೈಸ್ ಇವಾಗ ನಾವು ಮಂಗಲ್ ಪಂಗಲ್ ಫಾರೆಸ್ಟ್ ಗೆ ಎಂಟರ್ ಆಗಿದ್ದೀವಿ ಗೋವಾದಲ್ಲಿ. 4.5 ಕಿಲೋಮೀಟರ್ ಇದೆ ಒನ್ ಸೈಡ್. ಗೈಸ್ ನಾವು ಫೈನಲಿ ಇವಾಗ ವಾಟರ್ ಫಾಲ್ಸ್ ರೀಚ್ ಆಗಿದ್ದೀವಿ. ನೋಡಿ ಯಾವ ತರ ಬರ್ತಾ ಇದೆ ನೀರಿನಿಂದ. ನೀರ್ ಬೇಯಿರೋ ವಾಟರ್ ಫಾಲ್ಸ್ ಎಲ್ಲ ಕ್ಲೋಸ್ ಮಾಡಿದ್ದಾರೆ. ಪರ್ ಪರ್ಸನ್ ನೋ ಆರ್ಗ್ಯುಮೆಂಟ್ಸ್ ಗೈಸ್. ಸಮುದ್ರದಲ್ಲಿ ಬರೋ ನೀರ್ನ ಪ್ರೈವೇಟ್ ಪ್ರಾಪರ್ಟಿ ಅಂತ ಹೇಳ್ತಾರೆ ಇವರು. ನೋಡಿ ಎಷ್ಟೊಂದು ಭಯ ಬೀಳ್ತಾವಳೆ ಇವಳಿಗೆ. ಫಾಲ್ಸ್ ನೋಡ್ಬೇಕಂತೆ ಸಿಂಪಲ್ ಆಗಿ ಒಂದು ಸ್ಟೆಪ್ ಇಡೋದಕ್ಕೆ ಭಯ ಬೀಳ್ತಾ ಇದ್ದಾಳೆ. ನಾವಿವಾಗ ಗೋವಾಗೆ ಹೋಗೋ ಟ್ರೈನ್ ಬಂತು. ನಾನು ಇವಾಗ ಸೆಕೆಂಡ್ ಟೈಮ್ ಗೋವಾಗೆ ಹೋಗ್ತಾ ಇದ್ದೀನಿ ಗೈಸ್. ಇವಾಗ ನಾವು ಗೋಕರ್ಣದಿಂದ ಗೋವಾಗೆ ಬಂದಿದ್ವಿ ಟ್ರೈನ್ ಅಲ್ಲಿ. ಗೋವಾಗೆ ಬಂದು ಲೈಕ್ ಹಾಫ್ ಅನ್ ಅವರ್ ಆಗ್ತಾ ಇದೆ. ಮಳೆ ಬಂದು ಮಳೆಯಲ್ಲಿ ಸಿಗಾಕೊಂಡು ಇವಾಗ ಊಟ ಬೇರೆ ಇಲ್ಲ. ಝೊಮ್ಯಾಟೋದಲ್ಲಿ ಆರ್ಡರ್ ಮಾಡಿದ್ರೆ 12 ಗಂಟೆಗೆ ಬರ್ದಂತ ತೋರಿಸ್ತಾ ಇದೆ. ಇನ್ನು ಊಟ ಇಲ್ಲ ಏನಿಲ್ಲ. ಇನ್ನು ಸುತ್ತಾಡ್ತಾನೆ ಇದ್ದೀವಿ ರೋಡಲ್ಲಿ. ನಾವು ರೈಲ್ವೆ ಸ್ಟೇಷನ್ ಇಂದ ರೂಮ್ ವರ್ಗು ನಡ್ಕೊಂಡೇ ಬಂದಿದ್ದೀವಿ. ಹತ್ರ 1.5 ಕಿಲೋಮೀಟರ್ ಆಗಿದೆ. ಆಟೋ ಕೂಡ ಸಿಗ್ಲಿಲ್ಲ. ಇವಾಗ ರೂಮ್ ತೋರಿಸ್ತಾ ಇದಾರೆ. ಬನ್ನಿ ನಾನು ನಿಮಗೆ ತೋರಿಸ್ತೀನಿ ಯಾವ ತರ ಇದೆ ರೂಮ್ ಇಲ್ಲಿ ಅಂತ. ಸೊ ಒಬ್ರಿಗೆ 600 ರೂಪಾಯಿ ತಗೊಂಡಿದ್ದಾರೆ. ನಮ್ ಫುಡ್ ಆಲ್ರೆಡಿ ಬಂದಿದೆ ಬಿರಿಯಾನಿ. ಅವನಿಂದ ವೆಜ್ ಇಂದ ಬಂದೇ ಇಲ್ಲ ಫುಡ್. 4700 ನಿಮ್ದು ವೆಜ್ ಬರಲ್ಲ. कैंसिल करो ना तुम भी सर. हम नहीं कर सकते ना. गरम है ठंडा गरम है ಮಾಡೋ ಹೋಗ್ಲಿ ಗೈಸ್. ನಾವ್ ಇವಾಗ ಗೋವಾದಲ್ಲಿ ಬೈಕ್ ರೆಂಟ್ ಮಾಡಿದ್ವಿ. ಒಂದ್ ಬೈಕ್ 400 ರೂಪಾಯಿ ತಗೊಂಡಿದ್ದಾರೆ. ಸೊ ನಾವಿವಾಗ 2 ದಿವಸಕ್ಕೆ 800 ರೂಪಾಯಿ ಕೊಟ್ಟು ಒಂದ್ ಬೈಕ್ ಹೋಗ್ತಾ ಇದೀವಿ. ಉಡುಪಿ ಹೋಟೆಲ್ ನಲ್ಲಿ ಇವಾಗ ಊಟ ಮಾಡ್ಕೊಂಡು ಹೋಗ್ತಾ ಇದೀವಿ. ಇಲ್ಲಿ ಬೆಳಗ್ಗೆ ರೈಸ್ ಐಟಮ್ ಏನೂ ಸಿಗಲ್ಲ. ಜಸ್ಟ್ ದೋಸೆ ಇಡ್ಲಿ ಅಷ್ಟೇ ಸಿಗುತ್ತೆ. ಇವಾಗ ಇಲ್ಲಿಂದ ನಾವು ಬೇರೆ ಕಡೆ ವಾಟರ್ ಫಾಲ್ಸ್ ನೋಡಕ್ ಹೋಗ್ತೀವಿ. ಗೈಸ್ ಇವಾಗ ನಾವು ಗೋವಾದಲ್ಲಿ ಬೈಕ್ ನ ರೆಂಟ್ ಮಾಡಿ ಇನ್ನೊಂದು ವಾಟರ್ ಫಾಲ್ಸ್ ನೋಡಕ್ಕೆ ಹೋಗ್ತಾ ಇದೀವಿ. ಪ್ಲೇಸ್ ಎಲ್ಲಿ ಅಂತ ಗೊತ್ತಿಲ್ಲ, ಬಟ್ ಹಂಗೆ ಲೈಕ್ ಆನ್ ದಿ ವೇ ಹೋಗ್ತಾ ಇದೀವಿ. ಮ್ಯಾಪ್ ಹಾಕೊಂಡು ಮ್ಯಾಪ್ ಎಲ್ಲಾದ್ರೂ ಒಳ್ಳೆ ಪ್ಲೇಸ್ ಕಾಣಿಸಿದ್ರೆ ಆ ಕಡೆ ಸ್ಟಾಪ್ ಮಾಡಿ ಆ ಪ್ಲೇಸ್ ನ ನೋಡ್ಬೇಕು ಅಂತ ಇದೀವಿ. ಇವರು ಯಾವಾಗ್ಲೂ ಟೋಪಿ ದಬ್ಕೊಂತಾನೆ ಇರ್ತಾರೆ ರೋಡಲ್ಲಿ. ಇದೊಂದು 3ನೇ ಸಲ ಟೋಪಿ ದಬ್ಕೊಂತವ್ರೆ. ಗೈಸ್ ಇವಾಗ ನಾವು ಮಂಗಲ್ ಪಂಗಲ್ ಫಾರೆಸ್ಟ್ ಗೆ ಎಂಟರ್ ಆಗಿದ್ದೀವಿ ಗೋವಾದಲ್ಲಿ. ಈ ಫಾರೆಸ್ಟ್ ಹೆಸರು ಬಂದು ಮಂಗಲ್ ಅಂತ ಇಟ್ಟಿದ್ದಾರೆ. ಏನೋ ಮಂಗಲ ಪಂಗಲ ಕರೆಕ್ಟ್ ಆಗಿ ಗೊತ್ತಿಲ್ಲ. ಗೈಸ್ ಇವಾಗ ವಾಟರ್ ಫಾಲ್ಸ್ ನೋಡೋದಕ್ಕೆ ಫಾರೆಸ್ಟ್ ಇಂದ ಬೈಕ್ಸ್ ಅಲೋ ಇಲ್ಲ. ಇವಾಗೆಲ್ಲ ಇಲ್ಲೇ ಪಾರ್ಕ್ ಮಾಡ್ಬಿಟ್ಟು ಬೈಕ್ಗಳನ್ನ ಇಲ್ಲಿಂದ ಸ್ವಲ್ಪ ದೂರ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗ್ತೀವಿ. 4.5 ಕಿಲೋಮೀಟರ್ ಒನ್ ಸೈಡ್. 4.5 ಕಿಲೋಮೀಟರ್ ಇದೆ ಒನ್ ಸೈಡ್. ವಾಟರ್ ಫಾಲ್ಸ್ ನೋಡಕ್ಕೆ ಹೋಗ್ತಾ ಇದೀವಿ ಇವಾಗ. ಈ ಸೈಡು 4.5 ಕಿಲೋಮೀಟರ್ ಹೋಗ್ಬೇಕು ನಾವು ವಾಟರ್ ಫಾಲ್ಸ್ ನೋಡೋದಕ್ಕೆ. ಇಲ್ಲಿಂದ ಟ್ರೆಕ್ಕಿಂಗ್ ಮಾಡಬೇಕು. ಎಲ್ಲ ಬೈಕ್ ಎಲ್ಲ ಲಾಕ್ ಮಾಡಿ ಹ್ಯಾಂಡ್ ಲಾಕ್ ಮಾಡಬಾರ್ದಂತೆ ಇಲ್ಲಿ ಬೈಕ್ಸ್ ಎಲ್ಲಾನು. ಇನ್ ಕೇಸ್ ಯಾರಾದ್ರೂ ಗಾಡಿ ತೆಗಿಬೇಕಂದ್ರೆ ವಾಪಸ್ ತೆಗೋದಕ್ಕೆ. ಗೈಸ್ ಟ್ರೆಕ್ ಮಾಡಿ ಸುಸ್ತಾಗೈತೆ. ನೀರ್ ಕುಡಿಯೋಣ ಅಂತ ಬ್ಯಾಗ್ ತೆಗೆದು ನೋಡ್ತಾ ಇದ್ರೆ ಈ ನನ್ನ ಮಗ ವಾಟರ್ ಬಾಟ್ಲ್ ಬದಲು ಪೆಟ್ರೋಲ್ ಬಾಟ್ಲ್ ಎತ್ಕೊ ಬಂದವನು. ಗೈಸ್ ನಾವೇನು ಗಾಡಿಗಳ ಪೆಟ್ರೋಲ್ ಹಾಕೊಂಡು ಹತ್ತೋದಕ್ಕೆ. ವಾಟರ್ ಬಾಟ್ಲ್ ಬದಲು ಪೆಟ್ರೋಲ್ ಬಾಟ್ಲ್ ಇಟ್ಕೊ ಬಂದವನು ಬ್ಯಾಗ್ದಲ್ಲಿ. ಗೈಸ್ ನಾವು ಫೈನಲಿ ಇವಾಗ ವಾಟರ್ ಫಾಲ್ಸ್ ರೀಚ್ ಆಗಿದ್ದೀವಿ. ಇಲ್ಲಿ ನೋಡ್ಬೋದು ಏನ್ ಕ್ರೇಜ್ ಐತೆ ಅಂತ. ಇಲ್ಲಿ ನೋಡಿ ಯಾವ ತರ ಬರ್ತಾ ಇದೆ ನೀರಿನಿಂದ. ನಾವ್ ಈ ಫಾಲ್ಸ್ ನ ನೋಡೋದಕ್ಕೆ 4.5 ಕಿಲೋಮೀಟರ್ ನಡ್ಕೊ ಬಂದಿದ್ದೀವಿ. 4.5 ಕಿಲೋಮೀಟರ್ ನಡ್ಕೊ ಬಂದಿದ್ದಕ್ಕೂ ಸಾರ್ಥಕ ಆಯ್ತು. ನೀವು ನೋಡ್ಬೋದು ಸುತ್ತಲೂ ಕಾಡು, ಸುತ್ತಲೂ ಬೆಟ್ಟ ಇದೆ. ಸೆಂಟ್ರಲ್ಲಿ ಈ ತರ ಜಲಪಾತ ಹರ್ಕೊಂಡ್ ಬರ್ತಾ ಇದೆ ಮೇಲೆಯಿಂದ ವಾಟರ್ ಫಾಲ್ಸ್. ಎಷ್ಟು ಗಾಳಿ ಇದೆ ಅಂದ್ರೆ ಒಬ್ಬ ಮನುಷ್ಯನ ನೂಕೋಷ್ಟು ಗಾಳಿ ಇದೆ ಇಲ್ಲಿ. ಫುಲ್ ಸೇಫ್ ಆಗಿ ನಿಂತ್ಕೊಬೇಕು ಇಲ್ಲಿ. ಗೋವಾದಲ್ಲಿ ಸ್ಟೇ ಆಗಿರೋ ರೂಮ್ ತೋರಿಸ್ತೀನಿ ಬನ್ನಿ ನಿಮಗೆ ಯಾವ ತರ ಇದೆ ಅಂತ. ಇದು ನೋಡಿ ನಾವು ಸ್ಟೇ ಆಗಿರೋ ರೂಮ್ ಈ ತರ ಎಷ್ಟೊಂದು ಚೆನ್ನಾಗಿದೆ. ಇಲ್ಲಿ ಪಬ್ಬು ಮತ್ತೆ ರೆಸ್ಟೋರೆಂಟ್ ಎರಡೂ ಇದೆ. ಈ ತರ ಇದೆ ನಾವು ಸ್ಟೇ ಆಗಿರೋ ರೂಮ್ ಇಲ್ಲಿ. ಇಲ್ಲಿ ನಾವು ಸ್ಟೇ ಆಗಿರೋ ರೂಮ್ಗೆ ಒಬ್ರಿಗೆ ಬರೀ 500 ರೂಪಾಯಿ ಅಷ್ಟೇ. ಜಾಗನೂ ಕೂಡ ತುಂಬಾ ಚೆನ್ನಾಗಿದೆ. ನಮ್ ರೂಮ್ ಸ್ವಲ್ಪ ಚಿಕ್ಕದಷ್ಟೇ. ಮತ್ತೆ 6 ಜನಕ್ಕೆ 6 ಬೆಡ್ ಕೊಟ್ಟಿದ್ದಾರೆ ಆರಾಮಾಗಿರೋಕೆ. ಗೈಸ್ ಇವತ್ತು ಮಂಡೇ ಅಂದ್ರೆ ಡೇ 3. ನಾವು 3 ದಿವಸದಿಂದ ಟ್ರಿಪ್ ಹೊಡಿತಾನೆ ಇದ್ದೀವಿ. ಇವತ್ತು ನಾವು ಗೋವಾದಲ್ಲೇ ಇದ್ದೀವಿ. ಇವತ್ತು ಒಂದು ಹೊಸ ವಾಟರ್ ಫಾಲ್ಸ್ ನೋಡೋದಕ್ಕಂತ ಹೋಗ್ತಾ ಇದ್ದೀವಿ. ಬೈಕ್ ರೆಂಟ್ ಸಿಗೋದ್ರಿಂದ ಬೈಕು ಮತ್ತೆ ಕಾರ್ 2 ರೆಂಟ್ ಸಿಗುತ್ತೆ. ಅದರಿಂದ ನಾವು ಎಲ್ಲಿಗೆ ಬೇಕಾ ಅಲ್ಲಿಗೆ ಆರಾಮಾಗಿ ನಾವು ಟ್ರಾವೆಲ್ ಮಾಡ್ಬೋದು. ರೋಡ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಗೋವಾದಲ್ಲಿ. ಅರ್ಧ ಗಂಟೆ ನಮ್ದು ರೋಡ್ ಎಲ್ಲ ತಪ್ಪಾಗಿ ಮತ್ತೆ ವಾಪಸ್ ತಿರ್ಸ್ಕೊಂಡು ಹೋಗೋದೇ ಆಗುತ್ತೆ. ಇದೇ ರೋಡ ಪಕ್ಕದ ರೋಡ? ಗೈಸ್ ನೋಡಿ ಮತ್ತೆ ರೋಡ್ ತಪ್ಪು ತೋರಿಸ್ತಾರೆ ಇವರು. ಸ್ಟ್ರೈಟ್ ಹೋಗ್ಬೇಕಾಗಿತ್ತಾ? ನೋಡಿ ಗೈಸ್ ಎಲ್ಲದಕ್ಕೂ ಲೇಟ್ ಆಗೋದಕ್ಕೆ ಇವಳೇ ಕಾರಣ. ಎಲ್ಲಾ ಕಡೆ ತಪ್ಪು ತೋರಿಸ್ತಾಳೆ ಮ್ಯಾಪ್. ಮತ್ತೆ ಇವಾಗ ತಿರ್ಸ್ಕೊಂಡು ಹೋಗ್ತಾ ಇದೀವಿ ನಾವು. ಗೈಸ್ ಗೂಗಲ್ ಮ್ಯಾಪ್ ಹಾಕೊಂಡು ಮುಂದೆ ನಮ್ಗೆ ದಾರಿ ತೋರ್ಸ್ತಾರೆ. ರೈಟ್ ಇಂಡಿಕೇಟರ್ ಹಾಕೊಂಡು ಮುಂದೆ ಹೋಗ್ತಾವ್ರೆ. ನಮ್ಗೆ ಅದು ಎಲ್ಲಿ ಕರ್ಕೊಂಡು ಹೋಗ್ತಾರೋ ಗೊತ್ತಾಗ್ತಾ ಇಲ್ಲ. ಮತ್ತೆ ಹಿಂದೆಗಡೆ ಕುತ್ಕೊಂಡು ದಾರಿ ತೋರ್ಸೋಳು ಫೋನ್ ಹಿಡ್ಕೊಂಡು ಇತ್ತ ವಿಡಿಯೋ ಮಾಡ್ತಾ ಇದ್ದಾಳೆ. ಒಂಚೂರು ಮುಂದೆ ಹೋದ್ಮೇಲೆ ಮತ್ತೆ ಮ್ಯಾಪ್ ತಪ್ಪಾಯ್ತು ದಾರಿ ತಪ್ಪಾಯ್ತು ಅಂತ ಮತ್ತೆ ವಾಪಸ್ ಕರ್ಕೊಂಡ್ ಬರ್ತಾಳೆ. ಇವಾಗ ನಾವು ವಾಟರ್ ಫಾಲ್ಸ್ ನೋಡಕ್ಕಂತ ಬಂದ್ವಿ.
ಇವತ್ತು ಮಂಡೇ, ಇಲ್ಲಿ ಕ್ಲೋಸ್ ಅಂತ ಹೇಳ್ತಾ ಇದ್ದಾರೆ ಇವತ್ತು. ರಿಕ್ವೆಸ್ಟ್ ಮಾಡ್ಕೊಂಡು ಹೋಗೋಣಂತೆ ಗೈಸ್. ನಾವು ರೂಮ್ನಿಂದ ಇಲ್ಲಿಗೆ 25 ಕಿಲೋಮೀಟರ್ ಬಂದ್ರಿ ವಾಟರ್ ಫಾಲ್ಸ್ ನೋಡೋಕ್ಕೆ ಅಂತ. ಬಟ್ ನಿನ್ನೆ ಅಥವಾ ಮೊನ್ನೆ ಏನೋ ಆಗಿದೆ ಅಂತ ಇನ್ಸಿಡೆಂಟು ಬೇರೆ ಕಡೆ ವಾಟರ್ ಫಾಲ್ಸ್ ಹತ್ರ. ಸೊ ಅಲ್ಲಿ ಆಗಿರೋ ಕಾರಣಕ್ಕೆ ಲೈಕ್ ನಿಯರ್ ಬೈ ಇರೋ ವಾಟರ್ ಫಾಲ್ಸ್ ಎಲ್ಲನೂ ಕ್ಲೋಸ್ ಮಾಡಿದ್ದಾರೆ. ಇವತ್ತು ನಾವು ಮಂಡೇ ಯಾರು ಇರಲ್ಲ ಅಂತ ಬೆಳಗ್ಗೆನೇ ನಾಷ್ಟ ಗಿಷ್ಟ ಎಲ್ಲ ಮುಗಿಸ್ಕೊಂಡು ಬೇಗ ಬಂದ್ವಿ ಇಲ್ಲಿಗೆ. ಆದರೆ ಇವಾಗ ಇವರು ಇಲ್ಲಿ ಅಲೋ ಮಾಡ್ತಾ ಇಲ್ಲ, ಕ್ಲೋಸ್ ಆಗಿದೆ. ಏನೋ ಲೈಕ್ ಒಂದು ಆರ್ಡರ್ ಆಗಿದೆ. ಒಂದು ಬೇರೆ ಕಡೆ ಆಗಿರೋ ಇನ್ಸಿಡೆಂಟಿಗೆ ಎಲ್ಲ ಕಡೆನೂ ಇವಾಗ ಕ್ಲೋಸ್ ಮಾಡ್ತಾ ಇದ್ದಾರೆ ವಾಟರ್ ಫಾಲ್ಸು. ಗೂಗಲಲ್ಲಿ ಇನ್ನೂ ಕೂಡ ಈ ವಾಟರ್ ಫಾಲ್ಸ್ ಬಗ್ಗೆ ಅಪ್ಡೇಟ್ ಆಗಿಲ್ಲ ಕ್ಲೋಸ್ ಇದೆ ಅಂತ. ಸೊ ಅದೇ ಕಾರಣಕ್ಕೆ ನಾವು ಅದ್ರಲ್ಲಿ ನೋಡಿಕೊಂಡು ಚೆಕ್ ಮಾಡಿಕೊಂಡು ಬಂದ್ವಿ. ಆದರೆ ಇಲ್ಲಿ ಬಂದಮೇಲೆ ಇವ್ರು ಹೇಳ್ತಾ ಇದ್ದಾರೆ ಕ್ಲೋಸ್ ಆಗಿದೆ ವಾಟರ್ ಫಾಲ್ಸು ಅಂತ. ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಆದರೆ ಬಿಡಲ್ಲ ಅಂತಂದರು. ಸೊ ಅದಕ್ಕೆ ನಾವು ಇವಾಗ ರಿಟರ್ನ್ ಹೋಗ್ತಾ ಇದ್ದೀವಿ. ಜೈ ಶ್ರೀರಾಮ್. ಬ್ರೋ ಗೈಸ್ ಇದು ಯಾವುದೋ ಫೋರ್ಟ್ ನೋಡಕ್ ಬರ್ತಾ ಇದ್ವಿ ನಾವು. ಸಮುದ್ರದ ಅಂಚಿನಲ್ಲಿರೋ ಒಂದು ಫೋರ್ಟ್ ಇದು. ಇಲ್ಲಿ ನಂಬರ್ ಎಂಟ್ರಿ ಮಾಡಬೇಕು ಗೈಸ್. ನಂಬರ್ ಎಂಟ್ರಿ ಮಾಡಿದ್ರೆ ಮಾತ್ರ ಬಿಡ್ತಾರೆ. ವಾಚ್ಮ್ಯಾನ್, ಸೆಕ್ಯೂರಿಟಿ ಅವರು. ಗೈಸ್ ಇವಾಗ ನಾವು ಹೋಗ್ತಾ ಇರೋದು ಫೋರ್ಟ್ ಬಂದು ಇದಕ್ಕೆ ರಾಮಕೋಟೆ ಅಂತ ಕೂಡ ಕರೀತಾರೆ. ಬನ್ನಿ ಇವಾಗ ಇಲ್ಲಿ ಹತ್ಬಿಟ್ಟು ನಿಮಗೆ ತೋರಿಸ್ತೀನಿ ಯಾವ ತರ ಇದೆ ಅಂತ ವ್ಯೂ. ಇದ್ರ ಹಿಂದೆಗಡೆ ಸಮುದ್ರ ಇದೆ, ಮುಂದೆಗಡೆ ಈ ತರ ದೊಡ್ಡದಾಗಿ ಒಂದು ಕೋಟೆ ಕಟ್ಟಿದ್ದಾರೆ. ಇದನ್ನ 1763 ಒಂದ್ ಸ್ವಲ್ಪ ಜನ ರಾಜರು ಆಳ್ವಿಕೆ ಮಾಡಿದ್ದಾರೆ. ಅದಾದ್ಮೇಲೆ ಪೋರ್ಚುಗೀಸರು ಅಂದ್ರೆ ಬ್ರಿಟಿಷರು ಬಂದು ಕಿತ್ಕೊಂಡ್ರು. ಆಮೇಲೆ ನಮಗೆ ಇದು ಸೇರ್ಕೊಳ್ತು. ಸೊ ಇವಾಗ ನೋಡಿ ಇಲ್ಲಿಂದ ನಿಮ್ಗೆ ಈ ತರ ಕಾಣಿಸುತ್ತೆ ಸಮುದ್ರ. ಇಲ್ಲಿ ಯಾರೋ ಇಬ್ರು ಕಳ್ರೋತವ್ರೆ ಗೈಸ್. ಮನೆ ಒಂಚೂರು ಹೈಟಿಂದ ತೋರಿಸ್ತೀನಿ ವ್ಯೂ ನಿಮಗೆ. ಚೆನ್ನಾಗಿ ಕಾಣಿಸಿಲ್ಲ ಅಂದ್ರೆ ಬೈಕೊಂಬೇಡಿ. ಗೈಸ್ ಇವಾಗ ಇಲ್ಲೊಂದು ಒಳ್ಳೆ ಸ್ಪಾಟ್ ಇದೆ ಸಮುದ್ರ ನೋಡೋಕ್ಕೆ, ಬನ್ನಿ ತೋರಿಸ್ತೀನಿ. ಸೊ ನಾವು ಮೇಲೆಯಿಂದ ಇವಾಗ ಫೋರ್ಟಿಂದ ಇಳಿತಾ ಇದ್ವಿ ಕೆಳಗಡೆ. ಬನ್ನಿ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ. ನೋಡಿ ಅಲ್ಲಿದೆ ಸಮುದ್ರ. ಇವಾಗ ನಾವು ಇಲ್ಲಿಂದ ಸ್ಟೆಪ್ಸ್ ಇಳಿದು ಹೋಗ್ಬೇಕು. ಇವಾಗ ಫೈನಲಿ ನಾವು ಕೆಳಗಡೆ ಇಳಿದಿದ್ದೀವಿ. ಬಟ್ ಒಳ್ಳೆ ವ್ಯೂ ಪಾಯಿಂಟ್ ಇದೆ, ಬಟ್ ಅಲ್ಲಿ ಹೋಗೋದಕ್ಕೆ ಆಗಲ್ಲ, ಕಷ್ಟ ಇದೆ. ಇಲ್ಲಿಂದನೇ ಇವಾಗ ನಾವು ವ್ಯೂನ ನೋಡಿ ಎಂಜಾಯ್ ಮಾಡ್ಬೇಕಷ್ಟೇ. ಫುಲ್ಲು ನೀರು, ಫುಲ್ಲು ಗಾಳಿ ಬೇರೆ ಬರ್ತಾ ಇದೆ. ನಾವೇನಾದ್ರೂ ಬೈ ಮಿಸ್ ಆಗಿ ಅಥವಾ ನಾವೇ ಅಲ್ಲ ಅಥವಾ ಯಾರಾದ್ರೂ ಬೈ ಮಿಸ್ ಆಗಿ ಒಳಗಡೆ ಬಿದ್ರೆ ಅವ್ರನ್ನ ಉಳಿಸ್ಕೊಂಡು ಹೋಗೋ ಕಷ್ಟ ಇದರಲ್ಲಿ. ಅಷ್ಟೊಂದು ನೀರು ಫುಲ್ ಪ್ರೆಜರ್ ಇರುತ್ತೆ. ನೋಡಿ ಎಲ್ಲಿವರೆಗೂ ಬರ್ತಾ ಇದೆ ನೀರು. ನೋಡಿ ಇವೆಲ್ಲ ಆಟ ಆಡ್ತಾ ಇದರಲ್ಲಿ. ಪ್ರೈವೇಟ್ ಪ್ರಾಪರ್ಟಿ, ಎಂಟ್ರಿ ಫೀಸ್ 50 rupees ಪರ್ ಪರ್ಸನ್, ನೋ ಆರ್ಗ್ಯುಮೆಂಟ್ಸ್ ಗೈಸ್. ಇದು ಒಂದು ಇಲ್ಲೇ ಸಮುದ್ರ ಪಕ್ಕದಲ್ಲಿ ಒಂದು ಫಾಲ್ಸ್ ಹೋಗ್ತಾ ಇದೆ ಅಂತೆ. ಇವ್ರು ಯಾರೋ ನಮ್ದು ಜಮೀನು ಅಂತ ಹಾಕೊಂಡು 50 rupees ಇಸ್ಕೊಂತಾ ಇದ್ದಾರೆ ಒಬ್ರಿಗೆ. ಇಲ್ಲೂ ಕೂಡ ಕಾಸು ಮಾಡ್ತಾ ಇದ್ದಾರೆ ಫಾಲ್ಸ್ ಹತ್ರ. ಗೈಸ್ ಇದೆ ನೋಡಿ ಪ್ರೈವೇಟ್ ಪ್ರಾಪರ್ಟಿದು ವಾಟರ್ ಫಾಲ್ಸ್. ಸಮುದ್ರದಲ್ಲಿ ಬರೋ ನೀರಿನ ಪ್ರೈವೇಟ್ ಪ್ರಾಪರ್ಟಿ ಅಂತ ಹೇಳ್ತಾರೆ ಇವರು. ಸೊ ಬನ್ನಿ ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ಯಾರ್ಯಾರು ಯಾವ ಬಾಳ್ತಾವ್ರೆ ಅಂತ. ಸದ್ಯಕ್ಕೆ ಇಲ್ಲಿ ಒಂದು ಆನೆ ಮರಿ ಹೋಗ್ತಾ ಐತೆ. ಮೇಡಮ್ ಸ್ವಲ್ಪ ಹೋಗ್ತೀರಾ ಮೇಡಮ್? ಇಡು ನೀನೆ, ಕೈಲಿ ಫೋನ್ ಐತೆ. ಇವಾಗ ಇಲ್ಲೊಂದು ಚಿಕ್ಕದಾಗಿರೋ ವಾಟರ್ ಫಾಲ್ಸ್ ನ ಕ್ರಾಸ್ ಮಾಡ್ತಾ ಇದೀವಿ. ಸ್ವಲ್ಪ ಜೋಪಾನವಾಗಿ ಹೋಗ್ಬೇಕು ನೀವು. ಇಲ್ಲಿ ಜಂಪ್ ಹಾಕೋ, ಬಿದ್ರೆ ಹೋದೆ ಸಮುದ್ರಕ್ಕೆ ಆಲ್ರೆಡಿ. ನೋಡಿ ಗೈಸ್ ಯಾವ ತರ ಜಂಪ್ ಆಗ್ತಾಳೆ ಅಂತ. ಅಯ್ಯೋ ಇಳಿತಾಳೆ, ಓದ್ತೀಯ, ಫುಲ್ ಪ್ರೆಜರ್ ಇರುತ್ತೆ ವಾಟ್ರು. ಮತ್ತೆ ಈ ಕಡೆಗೆ ಗೈಸ್ ಒಳಗೆ ಭಯ ಆಗ್ತಾ ಇತ್ತು, ಅದಕ್ಕೆ ನಾನೇ ಹೋಗ್ಬೇಕು ಬಸ್ನ. ನಮ್ ಪ್ಯಾಂಟ್ ಕಚ್ಕೊಂಡ್ಬಿಟ್ರೆ ಇರ್ಬೇಕಾದ್ರೆ ಇಷ್ಟೇ ಗೈಸ್. ಇವ್ರು ಒಬ್ಬೊಬ್ಬರೇ ಬರ್ತಾರ. ಮುಂದಿರಲ್ಲ ತುಂಬಾ ಭಯ ಬೀಳ್ತಾವಳ. ಬೇಗ ಬನ್ನಿ, ತುಂಬಾ ಲೆಂತಿ ಆಗ್ತದೆ ವಿಡಿಯೋ, ಬೇಗ ಬನ್ನಿ. ನೋಡಿ ಎಷ್ಟೊಂದು ಭಯ ಬೀಳ್ತಾವಳೆ. ಇವಳಿಗೆ ಫಾಲ್ಸ್ ನೋಡ್ಬೇಕಂತೆ, ಟ್ರೆಕ್ಕಿಂಗ್ ಮಾಡ್ಬೇಕಂತೆ, ಮೌಂಟೇನ್ ಹತ್ಬೇಕಂತೆ. ಸಿಂಪಲ್ ಆಗಿ ಒಂದು ಸ್ಟೆಪ್ ಇಡೋದಕ್ಕೆ ಭಯ ಬೀಳ್ತಾ ಇದ್ದಾಳೆ. ನೋಡಿ ನಾವು ಚಿಪ್ ತಿನ್ಕೊಂಡು ಎಂಜಾಯ್ ಮಾಡ್ತಾ ಇದೀವಿ. ಇಲ್ಲಿ ಯಾರು ಕಪ್ ಕೊಡಲ್ಲ, ಬೇಗ ಬನ್ನಿ.
ನಿನಗೆ ಫಾಲ್ಸ್ ನೋಡ್ಬೇಕಾ, ಟ್ರೆಕ್ಕಿಂಗ್ ಮಾಡ್ಬೇಕಾ ನೀನು? ನೋಡಿ ನಮ್ಮ ಹುಡುಗ ಅಲ್ಲಿ ಹೋಗ್ಬಿಟ್ಟಿದ್ದಾನೆ ಆಲ್ರೆಡಿ. ನಮ್ನೆಲ್ಲ ಬಿಟ್ಟು ಒಬ್ಬನೇ ಹೊರಟೋಗಿದ್ದಾನೆ ಅಲ್ಲಿಗೆ. ಇದೇ ಸ್ಮಾಲ್ ವಾಟರ್ ಫಾಲ್ಸು, ಆ ಹೆಜ್ಜೆ ಹಳ್ಳಿದೆ ಅಲ್ಲಿ ನೋಡಿ. ಅಲ್ಲೊಬ್ಬ ಕಳ್ಳ ಇದ್ದಾನೆ ನಮ್ಮನೆ, ಇನ್ನು ಕೂಡ ದೊಡ್ಡ ಕಳ್ಳ. ನಮ್ಮನ್ನೆಲ್ಲ ಬಿಟ್ಟು ಒಬ್ಬನೇ ಹೋಗೋದು ನನಗೆ. ಯಾರ್ದು? ಗೈಸ್, ಇಲ್ಲಿ ಗೋವಾದಲ್ಲಿ ನಮ್ಗೆ ಬಸ್ ಮಿಸ್ ಆಗೋಯ್ತು. ಮತ್ತೆ ಇವಾಗ ಟ್ರೈನ್ ಇದೆ ಅಂತಂದ್ರು 5:02ಕ್ಕೆ. ಸೊ ನಾವು ಬಸ್ ಸ್ಟಾಪ್ ಇಂದ ಇಲ್ಲಿವರೆಗೂ ಓಡ್ಕೊಂಡು ಬಂದು ಇವಾಗ ಟ್ರೈನ್ ಹತ್ತಾ ಇದ್ದೀವಿ. ಗೈಸ್, ಇವಾಗ ಟ್ರೈನ್ ಹತ್ತಾ ಇದೀವಿ. ಗೈಸ್, ಇವಾಗ ನಾವು ಫೈನಲ್ ಆಗಿ ಗೋವಾದಿಂದ ಕಾರವಾರ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ. ಇಲ್ಲಿ ಇವಾಗ ನಾವು ಅಲ್ಲಿ 5 ಗಂಟೆ 2 ನಿಮಿಷಕ್ಕೆ ಬಿಟ್ಟಿದ್ದು. ಸೊ 15 ಮಿನಿಟ್ಸಲ್ಲಿ ಅಥವಾ 20 ಮಿನಿಟ್ಸಲ್ಲಿ ಟ್ರೈನ್ ಬಂದ್ಬಿಡ್ತು ಇಲ್ಲಿ ಕಾರವಾರ್ಗೆ. ನಾವಿವಾಗ ಇಲ್ಲಿಂದ 6:15ಗೆ ಟ್ರೈನ್ ಇದೆ. ಇವನು ವ್ಲಾಗ್ ಮಾಡ್ಬೇಕಾದ್ರೆ ಡಿಸ್ಟರ್ಬ್ ಮಾಡ್ತಾನೆ ಗೈಸ್ ಅವಾಗವಾಗ, ಕ್ಷಮಿಸ್ಬಿಡ್ರಿ ಇವನು. ಇದೇ ನಾಡು ಇದೇ ಭಾಷೆ ಎಂದೆಂದೂ ನನ್ನದಾಗಿ